ಹೇಗಿತ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ತಲೆ ಸುತ್ತು ಬಂತಾ? ಫುಲ್ ಬರ್ತಿತ್ತು. ಓ ಇವರು ನಿಮ್ಮ ಅಭಿಪ್ರಾಯ ಬೇಡ ಅನ್ನಿಸ್ತಾ? ಇವಾಗ ಎಲ್ಲ ಬಾಯಿ ಬಂದಿತ್ತು. ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಆ್ಯನಿವರ್ಸರಿ ವ್ಲಾಗ್. ಇದು ನಮ್ಮ 10ನೇ ವರ್ಷದ ಆ್ಯನಿವರ್ಸರಿನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಯಜಮಾನರು ಏನು ಸ್ಪೆಷಲ್ ಗಿಫ್ಟ್ ಕೊಟ್ಟರು, ಜೊತೆಗೆ ಎಲ್ಲಿ ಹೋಗಿದ್ವಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ಸ್ವಲ್ಪ ಲೇಟಾಗಿ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಹೊರಗಡೆನೂ ಕೆಲಸ, ಮನೆಯಲ್ಲೂ ಕೆಲಸ, ತುಂಬ ಬ್ಯುಸಿ ಇದ್ದಿದ್ದರಿಂದ ವಿಡಿಯೋ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಊರಿಂದ ತಂಗಿರ ಮಕ್ಕಳು ಜೊತೆಗೆ ಮಾವನ ಮಕ್ಕಳು ಬಂದಿದ್ದರು ಸಮ್ಮರ್ ಹಾಲಿಡೇಸ್ಗೆ ಅಂತ. ಒಂದು ವಾರ ಇತ್ತು ಬಂದು. ಒಂದು ವಾರದಿಂದ ಬರೀ ಸುತ್ತುತ್ತಾ ಇದ್ವಿ, ಶಾಪಿಂಗ್ ಅಂತ. ಎಲ್ಲೂ ಹೋಗೋಕ್ಕಾಗಿರಲಿಲ್ಲ. ಇವತ್ತು ಆ್ಯನಿವರ್ಸರಿ ಇದ್ದಿದ್ದರಿಂದ ಎಲ್ಲಾದರೂ ಹೋಗೋಣ ಆ್ಯನಿವರ್ಸರಿ ಸ್ಪೆಷಲ್ ಅಂತ ಪ್ಲ್ಯಾನ್ ಮಾಡಿದ್ವಿ. ಹೋಟೆಲ್ ಹೋಗೋಣ ಅಂದ್ಕೊಂಡ್ವಿ. ಹೋಟೆಲ್ ಹೋದರೆ ಮಕ್ಕಳು ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ, ಬರೀ ಫುಡ್ ಅಷ್ಟೇ ಇರುತ್ತೆ ಅಂತ ರೆಸಾರ್ಟ್ ಬುಕ್ ಮಾಡಿದ್ವಿ. ಅಲ್ಲಾದರೆ ನೀರಿರುತ್ತೆ, ಜೊತೆಗೆ ಗೇಮ್ಸ್ ಕೂಡ ಇರುತ್ತೆ, ಚೆನ್ನಾಗಿ ಆಟ ಆಡ್ಕೊಳ್ತಾರೆ, ಎಂಜಾಯ್ ಮಾಡ್ತಾರೆ ಅಂದ್ಕೊಂಡು ಸುಗ್ಗಿ ರೆಸಾರ್ಟಿಗೆ ಬಂದ್ವಿ. ಇಲ್ಲಿಗೆ ನಾನು ನಮ್ಮ ಯಜಮಾನರು ತುಂಬ ಸಲ ಬಂದಿದ್ದೀವಿ. ನಮಗೆ ಅನ್ನಿಸ್ತು. ಬಟ್ ಅವರು ಮೊದಲನೇ ಸಲ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಬನ್ನಿ ನೋಡೋಣ ಹೇಗೆಲ್ಲ ಎಂಜಾಯ್ ಮಾಡಿದ್ರು, ಜೊತೆಗೆ ಆ್ಯನಿವರ್ಸರಿ ಸೆಲೆಬ್ರೇಷನ್ ಹೇಗಿತ್ತು, ಅರೇಂಜ್ಮೆಂಟ್ ಹೇಗಿತ್ತು, ಯಜಮಾನರು ಏನೆಲ್ಲ ಗಿಫ್ಟ್ ಕೊಟ್ಟರು. ಇಲ್ಲಿ ಗುಂಡು ಆಯ್ತು ಆಡು ಆಡು. ಗುಂಡು ನೀನು ಹೋಗ, ಕಾಲು ಒಳಗೆ ಹಾಕ್ಬೇಡ, ಅಪ್ಪ ಆಗುತ್ತೆ. ಬಾ, ಅವಳು ಕೂರಲ್ಲಂತೆ. ಇಳಿಸಿ ಸಾಕು. ಬರವ ಸಾಕು, ಬರವ. ಅಲ್ಲಿ ಸ್ವಿಮ್ಮಿಂಗ್ ಹೋಗೋಣ ಬಾ. ಅವ ಬಾರ, ಸ್ವಿಮ್ಮಿಂಗ್ ಹೋಗೋಣ ಬಾ. ಏ ಮುದ್ದು ಬಾ, ಸಾಕು. ಅವನಿಗೆ ಹೆಲ್ಮೆಟ್ ಹಾಕಿಲ್ಲ, ಮಾತಾಡಿಲ್ಲ ಅವನಿಗೆ. ಗಟ್ಟಿ ಜೋಕಾಲಿ ತರ ಗೊತ್ತಿಲ್ಲ ಅವರಿಗೆ. ಓಟಕ್ಕೆ ಮೈದು ಮನೆಂತೆ ಗೊತ್ತಿಲ್ಲಲೇ. ಅಲ್ಲೇ ಇರಿ, ಇಳಿದ್ಬಿಟ್ಟು ನೋಡಿ ಇವಳು ನೀನು ಹೋಗು, ನನಗೆ ಬೇಡ, ನಂದು ಆಯ್ತಲ್ಲ. ನಾನು ಏನ್ ಬಿತ್ತು ತಿರ್ಲಿ ಬಿಡು, ಅಲ್ಲಿ ತಗೊಂಡ್ರೆ ಆಯ್ತು. ರುಚಿದು ಖುಷಿ ಈಗ ಅವಳಿಗೆ ನೋಡ್ತಿರೋದು ನೋಡಿ. जितना जल्दी जल्दी डालें जाना पूरा सब लोग खत्म हो जाएगा एक ही बात।
ಯಜಮಾನ ಸುಸ್ತಾದ್ರು. ಎಲ್ಲ ಒಟ್ಟಿಗಾದ್ರು ಇವಾಗ. ಆಗಲ್ಲ ಮತ್ತು ನಮ್ಮ ಕೈಲೇ ಎನರ್ಜಿ ಇಲ್ಲ. ನಾನ್ ಜಂಪ್ ಆಗ್ಬಿಟ್ಟೆ 2 ರೌಂಡಿಗೆ, ಆಗ್ಲಿಲ್ಲ ನನಗೆ. ಅಡ್ಡ ಕೊಡ್ತೀರಲ್ಲ ಅದು ಭಾಷೆ ಆಗಲ್ಲ. ಕೈ ಕೊಡ್ರಿ, ಜೋರಾಗಿ ಕಣೆ. ಸಾಕು ಮಗ, ಫುಲ್ ರಿಯಾಕ್ಷನ್ ಚೇಂಜ್. ಆಮೇಲೆ ಆಡ್ಕೊಂಡ್ರಂತೆ, ನಾವಲ್ಲಿ ಇದನ್ನ ಆಡಕ್ ಹೋಗ್ತೀವಲ್ಲ ಅವಾಗ. ಸನ ಕಾಣಿಸ್ತಿದ್ದ. ಹೇಳಿ 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 ಕೆಳಗಿಟ್ಕೋಬೇಕು, ಕೆಳಗಿಟ್ಕೋಬೇಕು, ಎಳದ್ ಬಿಡ್ಬೇಕು, ಎಳದ್ ಬಿಡು, ಎಳದ್ ಬಿಡು. ವೆರಿ ಗುಡ್. ಮೇಲಿಟ್ಟು ಮೇಲೆ ತೊಡಿ. ನನ್ನ ಮೇಲೆ ತಾ. ಈಗ ಈಗ ಪಕ್ಕ ನಾನು ಹೇಳಿಲ್ವಾ, ನಾನು ಹೇಳಿಲ್ವಾ. ಎಸ್, ಹೋಗ್ಲಿಲ್ಲ. ಯಾರು ನಮ್ಮ ಇಷ್ಟದಲ್ಲಿ ಯಾರು ನೀರು? ನೀನೇ. ನಾನು ಎಲ್ಲೋಗೆ ಟಾರ್ಗೆಟ್ ಮಾಡಿದ್ನಲ್ಲ. ಟಾರ್ಗೆಟ್ ಮಾಡದೆ ಬೀಳಲಿಲ್ಲ. ಬಿತ್ತು ಎಲ್ಲೋಗಿ ನಂದು ಬಿತ್ತಾ ನಿಯರು. ಓ ಜಂಪ್, ಫುಲ್ ಜಂಪ್ ಆನು. ಹೈಸ ಜಂಪ್. ಹೇಗಿತ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ತಲೆ ಸುತ್ತ ಬಂತಾ? ಫುಲ್ ಬರ್ತಿತ್ತು. ಓ, ಇವ್ರು ನಿಮ್ಮ ಅಭಿಪ್ರಾಯ ಬೇಡ ಅನ್ನಿಸ್ತಾ? ಇವಾಗ ಎಲ್ಲ ಬಾಯ್ ಬಂದಿತ್ತು. ಕಿರ್ಸಿದಾಳೆ ನನಗೆ, ವಾಯ್ಸ್ ಗೊತ್ತಿಲ್ಲ. ಎದ್ರಿ ನಾಳೆ ಬರ್ತೀಯ ಮತ್ತೆ? ಸರಿ, ನೀವು ಬಂದಿಲ್ಲ ಅಂದ್ರೆ ನಾವು ಊಟ ತಿನ್ನಲ್ಲ, ಓಕೆನಾ? ಟೈಮ್ ಎಷ್ಟಾಗೈತೆ? ಟೈಮ್ ಎಷ್ಟಾಗೈತೆ? ಏನಕ್ಕೆ ಹೋಗ್ತಾ ಇಲ್ಲ? ಏನಕ್ಕೆ ಹೋಗ್ತಾ ಇಲ್ಲ? ಅದಕ್ಕೆ ಊಟ ಮಾಡಿಸಿಲ್ಲ ಅಲ್ವಾ, ಅದಕ್ಕೆ ಅದು ಬರಲ್ಲ. ಕಳ್ಸಿ ಕಳ್ಸಿ, ತಳ್ಳಿ ವಾಮಿಟ್ ಮಾಡ್ಕೊಂಡ್ಲಿ ಹೇಳು. ಬೇರೆ ಯಾವುದಕ್ಕೆ ಗೇಮ್ಸ್ ಇವಾಗ ವಾಕ್ ಮಾಡ್ತೀಯ ಅಲ್ಲಿ?
ಶೇಖರ್ ಅಲ್ಲೇ ಇರು. ಕಾಣ್ತಿಲ್ಲ, ಫುಲ್ ಬ್ಲಾಕ್. ನೀನಂಗೆ ಗೊತ್ತಾಗ್ತಿಲ್ಲ, ನಾನಂತ ಹೇಳ್ಬೋದು. ಆ ಕಡೆ ಅಲ್ಲಿ ಹೋಗು, ಚೆನ್ನಾಗಿರುತ್ತೆ. ಹೋಗು, ಅದು ಮಕ್ಕಳಿಗೆ. ಇದು ರೋಪು ಹೋಗ್ತೀಯಾ? ಇಲ್ಲಿ ಯೋಧಿ ಏನಕ್ಕೆ ಏನವ ಕುಡಿಯ ನಡಿ. ಆನೆಲ್ಲಿ ವಿರಾಟ ಯೋಧ ಸಿಮ್ ಮಾಡ. ಜಂಪ್. ನನ್ನ ಮಗನ್ ನೋಡೆ ಹೆಂಗೆ ಜಂಪ್. ಏ ಬೇಡ, ಕೀ ಕೊಡಿಲೆ, ಕೀ ಕೊಡು, ನಾನು ಹಿಡ್ಕೊಂತೀನಿ. ಜಂಪ್ ಮಾಡ ಈಗ, ಜಂಪ್ ಮಾಡು ಸಾನು. ತಳ್ಳೆ 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 ತಳ್ಳೆ.
ಬಾ ಮುಂದೆ ಬಾ ಮುಂದಕ್ಕೆ ಬರ. ರೆಸಾರ್ಟ್ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 9:30 ಆಗಿತ್ತು ರಾತ್ರಿ. ಬೆಳಗ್ಗೆ 10 ಗಂಟೆಗೆ ಹೋದವರು ನೈಟು 9:30ಗೆ ಮನೆಗೆ ಬಂದಿದ್ದು. ಅಷ್ಟರೊಳಗಡೆ ಎಲ್ಲರಿಗೂ ಟಯರ್ಡ್ ಆಗಿಬಿಟ್ಟಿತ್ತು. ಚೆನ್ನಾಗಿ ಆಟ ಆಡಿ ನೀರಲ್ಲೆಲ್ಲ ಆಡಿ ಬಂದು ಮನೇಲಿ ಮಲಗಿದ್ರೆ ಸಾಕಪ್ಪ ಅನ್ನೋ ಥರ ಆಗಿತ್ತು. ಆದರೆ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಹಾಗಾಗಿ ಸಿಂಪಲ್ಲಾಗಾದ್ರೂ ಡೆಕೋರೇಟ್ ಮಾಡಿ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಎಲ್ಲ ಒಬ್ಬೊಬ್ಬರು ಒಂದೊಂದು ಅರೇಂಜ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ರು. ಮನೇಲೇ ಇದ್ದಿದ್ದಂಥ ಥಿಂಗ್ಸ್ಗಳನ್ನೆಲ್ಲ ಜೋಡಿಸಿ, ಇನ್ನು ಬಲೂನ್ ಆರ್ಡ್ರ್ ಮಾಡಿದ್ರೆ ಬರೋದು ಲೇಟ್ ಆಗುತ್ತೆ, ಮತ್ತು ಸಿಗುತ್ತೋ ಇಲ್ವೋ, ಸಂಡೇ ಬೇರೆ ಇವತ್ತು ಶಾಪ್ಗಳೆಲ್ಲ ಕ್ಲೋಸ್ ಇರುತ್ತೆ ಅಂತೇಳಿ ಮನೇಲಿ ಇದ್ದಿದ್ದಂಥ ಬಲೂನ್ನೇ ತೊಗೊಂಡು ಮಕ್ಕಳೆಲ್ಲ ಊದ್ಲಿಕ್ಕೆ ಶುರು ಮಾಡಿದ್ರು, ಊದಿ ಕಟ್ಟಲಿಕ್ಕೆ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದ್ರೆ ಬೇಗ ಆಗಿಬಿಡುತ್ತೆ. 12 ಗಂಟೆ ಒಳಗಡೆ ಕೇಕ್ ಕಟ್ ಮಾಡಿಸ್ಬೇಕು, ಇವತ್ತೇ ಮದುವೆ ಆಗಿರೋದು, ಇವತ್ತೇ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಎಲ್ಲ ಬೇಗ ಬೇಗ ಮಾಡೋಕ್ಕೆ ಶುರು ಮಾಡಿದ್ರು. ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ 10 ಗಂಟೆ ಆಯಿತು. ಈಗ ಮೇಯ್ನ್ ಬೇಕಾಗಿರೋದು ಕೇಕ್ ಬರುತ್ತೆ ಇಲ್ವೋ ಅನ್ನೋ ಡೌಟ್ ಇತ್ತು. 10 ಗಂಟೆ ಆಗಿತ್ತು ಆಲ್ರೆಡಿ. ಸಂಡೇ ಬೇರೆ ಕ್ಲೋಸ್ ಆಗಿರುತ್ತೆ ಅನ್ನೋ ಡೌಟ್ ಬೇರೆ ಇತ್ತು. ಆದರೂ ನೋಡೋಣ ಅಂತ ಕೇಕ್ ಆರ್ಡ್ರ್ ಮಾಡಿದ್ವಿ. ಹೇಗೋ 10 ನಿಮಿಷದಲ್ಲಿ ಡೆಲಿವರಿ ತಂದುಕೊಟ್ಟು ಹೋದರು. ಸೊ ಅಡುಗೆ ಆಗ್ತಾಯಿತ್ತು. ಒಂದು ಕಡೆ ಅಡುಗೆ, ಇನ್ನೊಂದು ಕಡೆ ಡೆಕೋರೇಷನ್, ಇನ್ನೊಂದು ಕಡೆ ಅರೇಂಜ್ಮೆಂಟು, ಇನ್ನೊಂದು ಕಡೆ ನೇಮ್ ಬೋರ್ಡ್ ಬರೆಯೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಗಲಿಲ್ಲ, ಅದು ಲೇಟ್ ಆಗುತ್ತೆ, ಅದು ಡ್ರಾ ಮಾಡಿ ಪೇಂಟ್ ಮಾಡಿ ತುಂಬ ಟೈಮ್ ಬೇಕಾಗುತ್ತೆ ಅಂತೇಳಿ ನೇಮ್ ಕಾರ್ಡ್ ರೆಡಿ ಮಾಡೋಣ ಅಂದ್ಕೊಂಡ್ವಿ. ಅಂದರೆ ಆಲ್ಫಾಬೆಟ್ ರೆಡಿ ಮಾಡ್ಕೊಳ್ಳೋದು, ಅದಾದಮೇಲೆ ಅದನ್ನು ಜೋಡಿಸ್ಕೊಳ್ಳೋದು ಅಂತ. ಮಕ್ಕಳಿಗೆ ಅಂತ ಬರ್ತ್ಡೇಗೆ ತಂದಿದ್ದು ಹ್ಯಾಪಿ ಬರ್ತ್ಡೇ ಅಂತ ಇದು ಕಾರ್ಡ್ ಇತ್ತು. ಅದನ್ನು ಅದರಲ್ಲಿ ಆ್ಯನಿವರ್ಸರಿಗೆ ಬೇಕಾಗಿರೋಂಥ ಲೆಟರ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಉಳಿದಿದ್ದನ್ನೆಲ್ಲ ಅದೇ ಥರ ಡ್ರಾ ಮಾಡಿ ಕಟ್ ಮಾಡಿ ಪೇಂಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅರ್ಧ ಕಾರ್ಡ್ ಸಿಕ್ತು, ಇನ್ನು ಅರ್ಧ ಒಬ್ಬರು ಡ್ರಾ ಮಾಡಿಕೊಟ್ರೆ ಇನ್ನೊಬ್ಬರು ಪೇಂಟ್ ಮಾಡಿ, ಇನ್ನೊಬ್ಬರು ಕಟ್ ಮಾಡಿ ಈ ಥರ ಅರೇಂಜ್ ಮಾಡ್ಕೊಂಡ್ವಿ. ಹತ್ರ ಅದೇ 1 hour ಟೈಮ್ ತೊಗೊಳ್ತು. ವಾವ್, ಚೆನ್ನಾಗಿದೆ, ಮಾಡಕ್ಕ ಮಾಡು. ಹಲೋ ಅಮ್ಮ. ಓ, ಬರ್ತಡೇ ಕಾರ್ಡ್ಸ್ ಅಲ್ಲ, ಬರ್ತಡೇ ಆ್ಯನಿವರ್ಸರಿ ಕಾರ್ಡ್ಸ್. ಅಲ್ಲಿ ಯಾರು ಕುತ್ಕೊಂಡು ನೋಡ್ತಿರೋದು ಬುಲ್ಲು ಇಟ್ಕೊಂಡು? ಸುಚಿತಾ ಆಂಟಿ ಏನು ಮಾಡ್ತಿದ್ದಾರೆ ನೋಡೋಣ. ವಾವ್, ವಿ ಮಾಡ್ತಿದ್ದಾರೆ. ಇವರು ವೇಸ್ಟ್ ಪೇಪರ್ನ ಕಲರ್ ಮಾಡ್ತಿದ್ದಾರೆ. ಬಲೂನ್ ರೆಡಿ ಆಯಿತು, ಜೊತೆಗೆ ನೇಮ್ ಬೋರ್ಡಿಗೆ ಕಾರ್ಡ್ಸ್ ರೆಡಿ ಆಯಿತು. ಈಗ ಡೆಕೋರೇಟ್ ಮಾಡೋಣ ಅಂದ್ಕೊಂಡ್ವಿ. ಮನೇಲಿರೋವಂಥದ್ದು ಏನೇನಿದೆ ಎಲ್ಲ ಎತ್ಕೊಂಡ್ವಿ, ಏನೇನು ಯೂಸ್ ಆಗುತ್ತೆ ಅದನ್ನೆಲ್ಲ ಎತ್ತಿಟ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ವಿ. ಡೆಕೋರೇಷನ್ ಒಂದು ಅರ್ಧ ಗಂಟೆ ಆಯಿತು. ಏನು ಬೇಕಂಗೆ ಸಿಂಪಲಾಗಿ ಮಾಡೋಣ ಅಂತ ಅರೇಂಜ್ಮೆಂಟ್ ಮಾಡಿಕೊಂಡು ಕೊನೆಗೆ ಏನೇನೋ ಮಾಡೋಕ್ಕೋಗಿ ಇನ್ನೇನೋ ಆಗಿ, ಇನ್ನೇನೋ ಶಾಲ್ ಕಟ್ಟಿ ಸೀರೆ ಕಟ್ಟಿ ಅದೆಲ್ಲ ಆಗಿ ಕೊನೆಗೆ ಬಲೂನೆಲ್ಲ ಹಾಕಿ ಫಸ್ಟು ನೇಮ್ ಕಾರ್ಡನ್ನು ಅರೇಂಜ್ ಮಾಡ್ಕೊಂಡ್ವಿ. ಚೆನ್ನಾಗಿ ಕಾಣುತ್ತೆ ಅಲ್ವ ನೋಡೋಣ ಅಂತ ಅದು ಹಾಕಿದ್ವಾಗ ವ್ಯತ್ಯಾಸನೇ ಕಾಣಿಸ್ತಿಲ್ಲ. ಅದಕ್ಕೆ ಬೇರೆ ಬೇರೆ ಬರೆದಿದ್ದೀವಿ ಅನ್ನೋ ಥರ ಒಂದೇ ಥರ ಇತ್ತು. ಕಲರ್ ಕೂಡ ಒಂದೇ ಚಾಯ್ಸ್ ಮಾಡಿದ್ರಿಂದ ಡಿಫ್ರೆನ್ಸ್ ಏನು ಗೊತ್ತಾಗಲಿಲ್ಲ, ನೀಟಾಗಿ ಕಾಣಿಸ್ತಾಯಿತ್ತು. ಬಟ್ ಇದೊಂದು ಮೇಲ್ಗಡೆದು ಪರದೆ ಒಂದು ಕಲರ್ ಚೇಂಜ್ ಮಾಡ್ಕೊಳ್ಬೇಕಾಯಿತು. ಬ್ಲೂ ಹಾಕಿದರೆ ಚೆನ್ನಾಗಿ ಬರ್ತಿತ್ತು. ಬಟ್ ನಾವು ಫಸ್ಟು ಕಾರ್ಡ್ ಬಗ್ಗೆ ಐಡಿಯಾ ಇರಲಿಲ್ಲ, ಹಾಗಾಗಿ ಇದನ್ನೇ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದು. ಮತ್ತು ಚೇಂಜ್ ಮಾಡಿದ್ರೆ ಸರಿ ಹೋಗಲ್ಲ ಅಂತ ಅದನ್ನೇ ಬಿಟ್ಬಿಟ್ವಿ. ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು, 11:30. ಮಕ್ಕಳೆಲ್ಲ ಮಲಗೋ ಸಿಚುವೇಷನಲ್ಲಿದ್ದರು. ಹಾಗಾಗಿ ಮತ್ತೆ ತೆಗೆಯೋದು ಹಾಕೋದು ಅದು ಟ್ರಯಲ್ ನೋಡೋಕೆ ಹೋದ್ರೆ ಆಗಲ್ಲ ಅಂತ ಹೇಗೆ ಮಾಡಿದ್ದೀವಿ ಹಾಗೆ ಇರಲಿ ಅಂತ ಬಿಟ್ಬಿಟ್ವಿ. ಒಂದು ವೇಳೆ ಬೆಳಗ್ಗೆಯಿಂದ ಸಂಜೆ ತನಕ ಟೈಮ್ ಇದ್ದು ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಆಮೇಲೆ ಅರೇಂಜ್ ಮಾಡೋದಾಗಿದ್ದರೆ ಚೆನ್ನಾಗಾಗ್ತಿತ್ತು, ಐಡಿಯಾನೂ ಬರ್ತಿತ್ತು, ಕ್ಲಾರಿಟಿ ಇರ್ತಿತ್ತು, ನೀಟಾಗಿ ಮಾಡ್ಕೊಳ್ಬೋದಾಗಿತ್ತು. ಹೊರಗಡೆಯಿಂದ ಬಲೂನು ಬೋರ್ಡ್ ಎಲ್ಲ ತೊಗೊಂಡು ಬಂದು ಚೆನ್ನಾಗಿ ಅನಿಸ್ತಿತ್ತು. ಬಟ್ ಬಂದು ಅರ್ಜೆಂಟಿಗೆ ಮಾಡ್ಕೊಂಡಿದ್ರಿಂದ ಏನೂ ಸರಿಯಾಗಿ ಅನ್ನಿಸ್ಲಿಲ್ಲ. ಆದರೂ ಇಷ್ಟು ಮಾಡಿದ್ವಲ್ಲ ಅದೇ ಖುಷಿ ಆಯಿತು, ಸಮಾಧಾನ ಆಯಿತು. ಇಷ್ಟು ಮಾಡ್ಕೊಳ್ತೀವಿ ಅನ್ನೋ ಐಡಿಯಾನೇ ಇರಲಿಲ್ಲ. ಸುಮ್ಮನೆ ಒಂದು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ರೆ ಸಾಕು ಅಂದ್ಕೊಂಡಿದ್ವಿ. ಆದರೂ 10ನೇ ವರ್ಷದಲ್ವ ಸ್ವಲ್ಪ ಮೆಮೊರಬಲ್ ಆಗಿರಲಿ ಅಂತ ಬಲೂನೆಲ್ಲ ಹಾಕಿ ಸಿಂಪಲ್ಲಾಗಿ ಡೆಕೋರೇಟ್ ಮಾಡೋಣ ಅಂದ್ಕೊಂಡ್ವಿ. ಟೈಮ್ ಇದ್ದಿದ್ದೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಯಿತು. ಬಲೂನೆಲ್ಲ ಚೆನ್ನಾಗಿ ಡೆಕೋರೇಟ್ ಮಾಡಿ
ಡಿಸೈನ್ ಮಾಡಿ ಕಟ್ಬೋದಾಗಿತ್ತು. ಬಟ್ ಟೈಮ್ ಸಾಕಾಗಲಿಲ್ಲ. ಇಷ್ಟು ಮಾಡೋಷ್ಟೊತ್ತಿಗೆ 11:45 ಆಗೋಗಿತ್ತು. ಹಾಗಾಗಿ ಬೇಗ ಬೇಗ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಬಲೂನ್ನ ಖಾಲಿ ಜಾಗ ಕಾಣೋ ಕಡೆಗೆಲ್ಲ ಹಾಗೆ ಸ್ಟಿಕ್ ಮಾಡಿದ್ವಿ. ಉಳಿದಿದ್ದೆಲ್ಲ ಕೆಳಗಡೆ ಹಾಕಿಬಿಟ್ವಿ. ಮತ್ತು ಇನ್ನೂ ಡೆಕೋರೇಟ್ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಸಾಕಾಗೋದಿಲ್ಲ, ಬೆಳಗಾಗ್ಬಿಡುತ್ತೆ ಅಂತ. ಸೊ ಫೈನಲಿ ಈ ರೀತಿ ಬಂತು. ಪರವಾಗಿಲ್ಲ ಅನಿಸುತ್ತೆ, ಸಿಂಪಲ್ಲಾಗಾದರೂ ಚೆನ್ನಾಗಾಯಿತು. ನಾವೇ ಮಾಡಿದ್ರಿಂದ ಖುಷಿನೂ ಆಯಿತು. ಅದನ್ನು ಎಲ್ಲ ಮೇಕಪ್ ಮಾಡಿ ರೆಡಿ ಮಾಡಿ ಪೇಂಟ್ ಮಾಡಿದ್ದಕ್ಕೆ ಖುಷಿ ಆಯಿತು ಸ್ವಲ್ಪ. ಯಜಮಾನರು ರೆಡಿಯಾಗಿ ಕೇಕೆಲ್ಲ ತಂದಿಟ್ಟು ನಾನು ಕೂಡ ರೆಡಿಯಾಗಿ ಬಂದೆ. ಫೈನಲಿ 12 ಗಂಟೆ ಒಳಗಡೆ ಕೇಕ್ ಕಟ್ ಮಾಡೋಕ್ಕೆ ನಿಂತ್ಕೊಂಡ್ವಿ. ಕೇಕ್ ಕೂಡ ಕಟ್ಟಿಂಗ್ ಆಯಿತು. 12 ಗಂಟೆ ಒಳಗಡೆ ಕೇಕ್ ಕಟ್ಟಿಂಗು ಆಯಿತು. ಯಜಮಾನರು ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು. ತುಂಬ ಖುಷಿಯಾಯಿತು ಗಿಫ್ಟ್ ನೋಡಿ. 2 ಥರ ಗಿಫ್ಟ್ ತಂದಿದ್ದರು. ಸೊ 1 ವರ್ಷ ಕೂಡ ಮಿಸ್ ಆಗಿರಲಿಲ್ಲ. ಹಾಗಾಗಿ ಈ ವರ್ಷ ಏನು ಹೇಳಿರಲಿಲ್ಲ, ನಾನೇನು ಇಲ್ಲ ಅಂದ್ಕೊಂಡಿದ್ದೆ. ಬಟ್ ಎಲ್ಲ ಇದ್ದಾರೆ, ನೆಂಟರೆಲ್ಲ ಇದ್ದಾರೆ, ಫ್ರೀ ಇರಲಿಲ್ಲ, ಎಲ್ಲೂ ಹೋಗೋಕ್ಕಾಗಿಲ್ಲ, ತಂದಿಲ್ಲ ಅಂದ್ಕೊಂಡಿದ್ದೆ. ಆದರೂ ಗೊತ್ತಿಲ್ಲದಂಗೆ ತಂದಿಟ್ಟಿದ್ರು. ಸೊ ಪ್ರತಿ ವರ್ಷ ಏನು ಬರೀ ಸೀರೆ ಒಡವೆ ನೀವು ಗೊಂಬೆಗಳನ್ನೇ ಕೊಡಿಸೋದಂತ ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟಾಗಿರೋವಂಥ ಗಿಫ್ಟ್ ತಂದಿದ್ರು. ತುಂಬ ಖುಷಿಯಾಯಿತು. ತುಂಬ ಎಂಜಾಯ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಿದ್ವಿ. ಹೊರಗಡೆ ಹೋಗಿ ಬಂದಿದ್ದು ಖುಷಿಯಾಯಿತು. ಇದೆಲ್ಲ ಅರೇಂಜ್ಮೆಂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದು, ಜೊತೆಗೆ ಪ್ಲ್ಯಾನ್ ಕೊಟ್ಟಿದ್ದೆಲ್ಲ ತಂಗಿರು ಮತ್ತು ಮಾವನ ಮಕ್ಕಳು, ಅವ್ರದ್ದೇ ಎಲ್ಲ ಅರೇಂಜ್ಮೆಂಟು. ಟೈಮ್ ಇದ್ದಿದ್ರೆ ಪಾಪ ಇನ್ನೂ ಚೆನ್ನಾಗಿ ಮಾಡ್ತಿದ್ರು, ಇನ್ನೂ ಮೆಮೊರಬಲ್ ಆಗಿರ್ತಿತ್ತು. ಬಟ್ ಇದಿನ್ನೂ ಖುಷಿ ಕೊಟ್ಟಿದ್ದು. ನಾವೇ ಎಲ್ಲ ರೆಡಿ ಮಾಡಿ ಅರೇಂಜ್ ಮಾಡಿಕೊಂಡು ಮನೇಲಿ ಇದ್ದಿದ್ದಂಥ ವಸ್ತುಗಳನ್ನ ಯೂಸ್ ಮಾಡಿದ್ದು ತುಂಬ ಖುಷಿಯಾಯಿತು. ಅದರಲ್ಲೂ 10ನೇ ವರ್ಷದಲ್ವಾ, ಇನ್ನೂ ಚೆನ್ನಾಗಿ ಅನ್ನಿಸ್ತು. ಸೊ ಹೊರಗಡೆ ಎಲ್ಲ ಹೋಗಿದ್ದು ಮತ್ತು ಕೇಕ್ ಕಟ್ ಮಾಡಿದ್ದು, ಮನೆಯಲ್ಲಿ ಡೆಕೋರೇಟ್ ಮಾಡಿ ಎಲ್ಲ ಒಳ್ಳೆ ಖುಷಿ ವಿಷಯನೇ. ಪ್ರತಿ ವರ್ಷ ನಾನು ಯಜಮಾನ್ರು ಮಕ್ಕಳು ಮಾತ್ರ ಕೇಕ್ ಕಟ್ ಮಾಡ್ಕೊಳ್ತಿದ್ದು, ಇಲ್ಲ ಹೊರಗಡೆ ಹೋಟೆಲಲ್ಲಿ ಕಟ್ ಮಾಡೋದು, ಇಲ್ಲ ಹೀಗೆ KFCಲಿ ಕಟ್ ಮಾಡ್ಕೊಳ್ಳೋದು, ಈ ಥರ ಮಾಡ್ತಾಯಿದ್ವಿ. ಈ ಸಲ ಜನ ಕೂಡ ಇದ್ದರು ಮನೆಯಲ್ಲಿ. ಖುಷಿಯಾಯಿತು ಎಲ್ಲರೊಟ್ಟಿಗೆ ಕೇಕ್ ಕಟ್ ಮಾಡಿದ್ದು, ಸೆಲೆಬ್ರೇಟ್ ಮಾಡ್ಕೊಂಡಿದ್ದು. ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೀವು ಎಂಜಾಯ್ ಮಾಡಿದ್ರೆ ಅಂದ್ಕೊಳ್ತೀನಿ ವಿಡಿಯೋನ ನೋಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.
ಬಾಬಾ ಸಪೋರ್ಟ್ ಮಾಡಿ ಬಾಬಾ ಹಿಂಗ ಹಾಕ್ಲ ಸುಂದಿರ